ಈಗಾಗಲೇ ಚಾಮರಾಜನಗರ ಹಾನೂರು ಹೋಬಳಿಯಲ್ಲಿ ಸುಮಾರು ಅಮಾಯಕರಾದಂಥ 3 ಜನರನ್ನ ಶೂಟೌಟ್ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು. ಬಹಳ ದುಃಖದ ಸಂಗತಿ. ಈ ಅರಣ್ಯ ಇಲಾಖೆಯವರು ಈ ಥರ ಶೂಟೌಟ್ ಮಾಡಿರೋದ್ರಿಂದ ಮೃತರ ಕುಟುಂಬಕ್ಕೆ ಸರ್ಕಾರವು ಸುಮಾರು ಒಂದು 50 ಲಕ್ಷ ಪರಿಹಾರ ಕೊಡೋದ್ರ ಜೊತೆಗೆ ಅವ್ರಿಗೊಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಇವರು ಅರಣ್ಯ ಇಲಾಖೆಯವರು ಬಹಳ ಆತುರದಿಂದ ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಉದಾಹರಣೆ, ಈಗಾಗಲೇ ನೋಡಿ, ಆ ಅಮಾಯಕರನ್ನ ಕರೆದುಕೊಂಡ್ಬಂದು ಬೇಕಾದರೆ ಜೈಲಿಗೆ ಕಳಿಸ್ಬೋದಾಗಿತ್ತು. ಆಮೇಲೆ ಇನ್ನೊಂದು ನಿಜಾಂಶ, ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದ್ರೆ, ಅವರು ಮಾಂಸವನ್ನು ಹೊಡ್ಕೊಂಡು ಎತ್ಕೊಂಡ್ಬಂದಿದ್ರು ಅಂತ ಹೇಳ್ತಾರೆ. ಎಷ್ಟು ಸುಳ್ಳು ನೋಡ್ರಿ. ಒಂದು ಜಿಂಕೆನ ಹೊಡೆದಿರ್ಬೋದು, ಆದರೆ ಹೊಡೆದು ಆ ಜಿಂಕೆನ ಎತ್ಕೊಂಡ್ಬರ್ಬೋದೇ ಹೊರತು ಮಾಂಸ ನೋಡಿದು ಬ್ಯಾಗ್ಗಳಲ್ಲಿ ತುಂಬ್ಕೊಂಡ್ಬಂದ್ರು ಅನ್ನೋದು ಬಹಳ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಹೇಳಿದ್ರೇ ಅದನ್ನ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ. ಅಂಥ ವಿಚಾರಗಳನ್ನು ಅವರು ಮಾತಾಡಿದ್ದಾರೆ. ಆದ್ರಿಂದ ಇವತ್ತು ಅರಣ್ಯ ಇಲಾಖೆಯವರು ಮಾಡಬೇಕಾಗಿರೋದು, ಕೋಟ್ಯಾಂತರ ರೂಪಾಯಿ ನಿಮ್ಗೆ ಅನುದಾನಗಳು ಬರ್ತಾ ಇದೆ. ಊರುಗಳಿಗೆ, ಹಳ್ಳಿಗಳಿಗೆ ಕಾಡು ಪ್ರಾಣಿಗಳು ನುಗ್ಗುತ್ತಾ ಇದ್ದಾವೆ. ಅದಕ್ಕೆ ತಡೆಗೋಡೆಗಳನ್ನು ಕಟ್ಟಿಸಿ ಸ್ವಾಮಿ, ತಡೆಗೋಡೆಗಳನ್ನು ಕಟ್ಟಿಸಿ ಪ್ರಾಣಿಗಳಿಗೂ ರಕ್ಷಣೆ ಕೊಡಿ, ಜನರಿಗೂ ರಕ್ಷಣೆ ಕೊಡಿ. ಅದನ್ನು ಬಿಟ್ಟು ಈ ಥರ ನೀವು ಕಾನೂನನ್ನು ಕೈಗೆತ್ಕೊಂಡು ಶೂಟೌಟ್ ಮಾಡೋದು ಭಾಳ ತಪ್ಪು. ಈಗಾಗಲೇ ನೀವು ಒಂದು ಕಡೆ ಪ್ರಾಣಿಗಳನ್ನ, ಒಂದು ಕಡೆ ಮನುಷ್ಯರನ್ನ ಸಾಯಿಸ್ತಾ ಇದ್ದೀರಿ, ಇನ್ನೊಂದು ಕಡೆ ಸಸ್ಯರಾಶಿನ ಸಾಯಿಸ್ತಾ ಇದ್ದೀರಿ. ಉದಾಹರಣೆ, ಕೋಲಾರ ಜಿಲ್ಲೆನಲ್ಲಿ ಸುಮಾರು 1,01,35,000 ಗಿಡಗಳನ್ನು ನಾಶ ಮಾಡಿದ್ರಿ. ಆ ಕಡೆ ಮನುಷ್ಯನ ಸಾಯಿಸೋದು ಒಂದೇ, ಈ ಕಡೆ ಗಿಡ ಮರನ ಸಾಯಿಸೋದು ಒಂದೇ, ಎರಡೂ ಒಂದೇ. ಹಾಗಾದರೆ ನೀವು ಏನು, ಯಾಕೆ, ನಿಮ್ಗೆ ಏನು ಇದಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ಟವ್ರು? ಯಾರು? ಇಲ್ಲಿ ಬಡ ರೈತರು ಕೊಟ್ಟಿರ್ತಕ್ಕಂಥ 1923ರಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನುಗಳ ಬಗ್ಗೆನೂ ಹೋಗ್ತೀರಿ. ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಮಾಡ್ಕೊಂಡಿರ್ತಕ್ಕಂಥ ಬಲಾಢ್ಯರ ಹತ್ರ ಸುಳಿವೇ ಇಲ್ಲ ನಿಮ್ಮದು. ಯಾಕಂದರೆ ಅವ್ರ ಹತ್ರ ಹೋದರೆ ನಿಮಗೆ ಪೂಜೆ ಆಗುತ್ತೆ ಅಂಥೇಳಿ ಇಲ್ಲಿ 1 ಎಕರೆ, 2 ಎಕರೆ, 3 ಎಕರೆ ಇರ್ತಕ್ಕಂಥ ಜನರನ್ನ ಬಂದು ಒಕ್ಲೆಬ್ಸೋದಾಗಲಿ, ತೊಂದರೆ ಕೊಡೋದಾಗಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ. ಇವರು ಅರಣ್ಯ ಇಲಾಖೆಯವರು ಬಹಳ ದೌರ್ಜನ್ಯದಿಂದ, ಅಧಿಕಾರ ದರ್ಪದಿಂದ, ಬಹಳ ಇಡೀ ರಾಜ್ಯದಲ್ಲೇ ನಿಮ್ಮ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡೋದಕ್ಕೋಸ್ಕರ, ರೈತ ವಿರೋಧಿ ಸರ್ಕಾರ ಅನ್ನೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಇವರು ಯಾವುದೋ ಒಂದು ಪಾರ್ಟಿಗೆ ಇವರು ಇದಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅನ್ನೋದೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನೀವು ಬಡವರ ಪರ, ಜನಪರ ಕಾರ್ಯಕ್ರಮಗಳು ಮಾಡ್ತೀನಿ ಅಂತ. ಹಾಗಾದರೆ 1 ಎಕರೆ, 2 ಎಕರೆ, 3 ಎಕರೆನ ಯಾಕೆ ಹೋಗಿ ಲಭಿಸ್ತೀರಿ? ನಾವು ಮೊನ್ನೆನೂ ನಿಮ್ಗೊಂದು ಮಾಹಿತಿನ ಕೊಟ್ಟಿದ್ದೀನಿ. ಕೊಡಿ ಸ್ವಾಮಿ, ನೋಡಿ ಸ್ವಾಮಿ, ಇಡೀ ರಾಜ್ಯದಲ್ಲಿ 1 ಎಕರೆ, 2 ಎಕರೆ, 3 ಎಕರೆನ ಒಕ್ಲೆಬ್ಸಿರೋದನ್ನ ನೀವು ಕಾನೂನು ತಗೊಳ್ತೀರಾ? ಈಗಾಗಲೇ AGDP ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಸರ್ಕಾರಕ್ಕೆ ಮನವಿ ಮಾಡಿದೆ, ಇವ್ರ ಮೇಲೆ FIR ಮಾಡಬೇಕು ಕೋಲಾರ ಅರಣ್ಯಾಧಿಕಾರಿಗಳ ಮೇಲೆ ಅಂತ. ಇದುವರೆಗೂ ಸುಮಾರು 10 ತಿಂಗಳಾಗಿದೆ, ಇದುವರೆಗೂ ಅನುಮತಿ ಕೊಡಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಮೇಲಾಧಿಕಾರಿಗಳು ಎಲ್ಲರೂ ಶಾಮೀಲಾಗಿದ್ದಾರೆ, ಸರ್ಕಾರವು ಶಾಮೀಲಾಗಿದೆ ಅನ್ನೋದ್ರ ಬಗ್ಗೆ ನಮಗೂ ಎಲ್ಲೋ ಅನುಮಾನ ಬರ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ತಾವು ಒಂದು ನಿರ್ಣಯ ತೆಗೆದುಕೊಂಡ್ರೇ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ.